ಥೇಟ್ ರೇಣುಕಾಸ್ವಾಮಿ ಮಾದರಿಯಲ್ಲಿಯೇ ಈಗ ರಾಜ್ಯದಲ್ಲಿ ಮತ್ತೊಂದು ಡೆಡ್ಲಿ ಮರ್ಡರ್ ಆಗಿದೆ. ಪಟ್ಟಣಗೆರೆ ಪರಾಕ್ರಮಿಗಳ ಕತೆ ಇನ್ನೂ ಕೂಡ ಮುಗ್ದಿಲ್ಲ. ಶೆಡ್ನಲ್ಲಿ ನರಕ ತೋರಿಸಿದವರು ಇನ್ನೂ ಕೂಡ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಪಟ್ಟಣಗೆರೆ ಪರಾಕ್ರಮಿಗಳ ಕತೆ ಇನ್ನೂ ಕೂಡ ಮುಗ್ದಿಲ್ಲ. ಶೆಡ್ನಲ್ಲಿ ನರಕ ತೋರಿಸಿದವರು ಇನ್ನೂ ಕೂಡ ಹೊರಬರ್ತಾ ಇಲ್ಲ ಜೈಲಿನಿಂದ. ಅಟ್ಟಹಾಸ ಮೆರೆದವರೆಲ್ಲ 2 ವರ್ಷದಿಂದ ಸದಾ ಕಣ್ಣೀರು ಹಾಕ್ತಾ ಇದ್ದಾರೆ. ಅಷ್ಟರಲ್ಲೇ ರೇಣುಕಾಸ್ವಾಮಿ ರೀತಿಯಲ್ಲಿಯೇ ಈಗ ಮತ್ತೊಂದು ಹತ್ಯೆ ಆಗಿರುವಂತದ್ದು. ಸೇಮ್ ಇಂತಹದ್ದೇ ಕತೆ, ಇಂತಹದ್ದೇ ಸ್ಕ್ರೀನ್ ಪ್ಲೇ, ಪಕ್ಕಾ ಪ್ಲಾನ್ ಆಗಿರುವಂತದ್ದು. ಅಶ್ಲೀಲ ಮೆಸೇಜ್ ಮಾಡ್ತಿದ್ದವನಿಗೆ ನರಕ ತೋರಿಸಿದ ದಂಪತಿ. ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದ ಅಂತ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಖಾಸಗಿ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಾ ಇದ್ದವನ ದುರಂತ ಅಂತ್ಯ ಆಗಿರುವಂತದ್ದು ಇದೀಗ. ಬಳ್ಳಾರಿ ಜಿಲ್ಲೆಯ ನಿವಾಸಿ ಬಸನಗೌಡ ಕೊಲೆಯಾಗಿರುವಂತಹ ವ್ಯಕ್ತಿ. ಶ್ವೇತಾ ಎಂಬಾಕೆಗೆ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದಂತೆ ಬಸನಗೌಡ. ಥೇಟ್ ರೇಣುಕಾಸ್ವಾಮಿ ಮಾದರಿಯಲ್ಲಿಯೇ ಇದೀಗ ಡೆಡ್ಲಿ ಮರ್ಡರ್ ಆಗಿರುವಂತದ್ದು. ಪಟ್ಟಣಗೆರೆ ಪರಾಕ್ರಮಿಗಳ ಕತೆ ಇನ್ನೂ ಕೂಡ ಮುಗ್ದಿಲ್ಲ. ಶೆಡ್ನಲ್ಲಿ ನರಕ ತೋರಿಸಿದವರು ಇನ್ನೂ ಕೂಡ ಹೊರಬರ್ತಾ ಇಲ್ಲ. ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಅಟ್ಟಹಾಸ ಮೆರೆದವರೆಲ್ಲ 2 ವರ್ಷದಿಂದ ಸದಾ ಕಣ್ಣೀರ್ ಹಾಕ್ತಾ ಇರುವಂತದ್ದು ಜೈಲಿನಲ್ಲಿ. ಅಷ್ಟರಲ್ಲೇ ಆಗ್ಲೇ ಈಗ ರೇಣುಕಾಸ್ವಾಮಿ ರೀತಿಯಲ್ಲಿ ಮತ್ತೊಂದು ಹತ್ಯೆಯಾಗಿರುವಂತದ್ದು ರಾಜ್ಯದಲ್ಲಿ. ಸೇಮ್ ಇಂತಹದ್ದೇ ಕತೆ, ಇಂತಹದ್ದೇ ಸ್ಕ್ರೀನ್ ಪ್ಲೇ, ಪಕ್ಕಾ ಪ್ಲಾನ್ ಮಾಡಿ ಈ ಒಂದು ಕೊಲೆಯನ್ನ ಮಾಡಲಾಗಿದೆ. ಅಶ್ಲೀಲ ಮೆಸೇಜ್ ಮಾಡ್ತಿದ್ದವನಿಗೆ ಇದೀಗ ನರಕ ತೋರಿಸಿದ್ದಾರೆ ದಂಪತಿ. ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದ ಅಂತ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಖಾಸಗಿ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಾ ಇದ್ದವನ ಈಗ ದುರಂತ ಅಂತ್ಯ ಆಗಿರುವಂತದ್ದು. ಬಳ್ಳಾರಿ ಜಿಲ್ಲೆಯ ನಿವಾಸಿ ಬಸನಗೌಡ ಕೊಲೆಯಾಗಿರುವಂತಹ ವ್ಯಕ್ತಿ. ಶ್ವೇತಾ ಎಂಬಾಕೆಗೆ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದಂತೆ ಬಸನಗೌಡ. ಈಗ ಆತನ ಮರ್ಡರ್ ಮಾಡಿದ್ದಾರೆ ದಂಪತಿ. ಥೇಟ್ ರೇಣುಕಾಸ್ವಾಮಿ ಮಾದರಿಯಲ್ಲಿಯೇ ಮತ್ತೊಂದು ಡೆಡ್ಲಿ ಮರ್ಡರ್ ಆಗಿರುವಂತದ್ದು. ಪಟ್ಟಣಗೆರೆ ಪರಾಕ್ರಮಿಗಳ ಕತೆ ಇನ್ನೂ ಕೂಡ ಮುಗ್ದಿಲ್ಲ. ಶೆಡ್ನಲ್ಲಿ ನರಕ ತೋರಿಸಿದವರು ಇನ್ನೂ ಕೂಡ ಜೈಲಿನಿಂದ ಹೊರ ಬರ್ತಾ ಇಲ್ಲ. ಅಟ್ಟಹಾಸ ಮೆರೆದವರೆಲ್ಲ ಇನ್ನೂ ಕೂಡ 2 ವರ್ಷದಿಂದ ಸದಾ ಕಣ್ಣೀರ್ ಹಾಕ್ತಾ ಇದ್ದಾರೆ, ಜೈಲಿನಲ್ಲೇ ಇದ್ದಾರೆ. ಅಷ್ಟರಲ್ಲೇ ಈಗ ರೇಣುಕಾಸ್ವಾಮಿ ರೀತಿಯಲ್ಲಿ ಮತ್ತೊಂದು ಹತ್ಯೆಯಾಗಿರುವಂತದ್ದು ಬಳ್ಳಾರಿಯಲ್ಲಿ. ಸೇಮ್ ಇಂತಹದ್ದೇ ಕತೆ, ಇಂತಹದ್ದೇ ಸ್ಕ್ರೀನ್ ಪ್ಲೇ, ಪಕ್ಕಾ ಪ್ಲಾನ್ ಮಾಡಿ ಮರ್ಡರ್ ಮಾಡಿರುವಂತದ್ದು. ಅಶ್ಲೀಲ ಮೆಸೇಜ್ ಮಾಡ್ತಿದ್ದವನಿಗೆ ಈಗ ನರಕ ತೋರಿಸಿದ ದಂಪತಿ. ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದ ಅಂತ ಪ್ಲಾನ್ ಮಾಡಿ ಕೊಲೆಯನ್ನ ಮಾಡಲಾಗಿರುವಂತದ್ದು ಬಳ್ಳಾರಿಯಲ್ಲಿ. ಖಾಸಗಿ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಿದ್ದವನ ದುರಂತ ಅಂತ್ಯ ಆಗಿದೆ. ಬಳ್ಳಾರಿ ಜಿಲ್ಲೆಯ ನಿವಾಸಿ ಬಸನಗೌಡ ಕೊಲೆಯಾಗಿರುವಂತಹ ವ್ಯಕ್ತಿ. ಶ್ವೇತಾ ಎಂಬಾಕೆಗೆ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದಂತೆ ಬಸನಗೌಡ. ಥೇಟ್ ರೇಣುಕಾಸ್ವಾಮಿ ಮಾದರಿಯಲ್ಲಿಯೇ ಈಗ ಡೆಡ್ಲಿ ಮರ್ಡರ್ ಆಗಿರುವಂತದ್ದು. ಬಳ್ಳಾರಿ ಜಿಲ್ಲೆಯಲ್ಲಿ ಅಟ್ಟಹಾಸ ಮೆರೆದವರೆಲ್ಲ ಇನ್ನೂ ಕೂಡ 2 ವರ್ಷದಿಂದ ಸದಾ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನರಕದ ಶೆಡ್ನಲ್ಲಿ ನರಕ ತೋರಿಸಿದವರು ಇನ್ನೂ ಕೂಡ ಹೊರ ಬರ್ತಾ ಇಲ್ಲ. ಅಷ್ಟರಲ್ಲೇ ಸೇಮ್ ರೇಣುಕಾಸ್ವಾಮಿ ಅವರ ಕೊಲೆ ಏನಾಗಿತ್ತಲ್ಲ ಅದೇ ರೀತಿ ಈಗ ಮತ್ತೊಂದು ಹತ್ಯೆಯಾಗಿರುವಂಥದ್ದು. ಸೇಮ್ ಇಂಥದ್ದೇ ಕತೆ, ಇಂಥದ್ದೇ ಸ್ಕ್ರೀನ್ ಪ್ಲೇ. ಏನು ಅವರು ಅಶ್ಲೀಲ ಮೆಸೇಜ್ ಮಾಡಿದ್ರು ಅಂತ ಹೇಳಿ ಏನು ಹತ್ಯೆಯನ್ನ ಮಾಡಲಾಗಿತ್ತಲ್ವಾ, ಅದೇ ರೀತಿ ಈಗ ಇಲ್ಲೂ ಕೂಡ ಬಳ್ಳಾರಿಯಲ್ಲಿ ಆಗಿರುವಂಥದ್ದು. ಫೋಟೋದಲ್ಲಿ ಗಮನಿಸ್ತಾ ಇರ್ಬೋದು, ಈತನೇ ಮೃತ ಬಸನಗೌಡ. ಈತನನ್ನೇ ಈಗ ಕೊಲೆ ಮಾಡಿರುವಂಥದ್ದು ದಂಪತಿಗಳು. ಬಳ್ಳಾರಿ ಜಿಲ್ಲೆಯ ನಿವಾಸಿಯಾಗಿರುವಂತಹ ಬಸನಗೌಡ ಕೊಲೆಯಾಗಿರುವಂತಹ ವ್ಯಕ್ತಿ. ಶ್ವೇತಾ ಎಂಬಾಕೆಗೆ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದಂತೆ ಖಾಸಗಿ ಲ್ಯಾಬ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಈಗ ದುರಂತ ಅಂತ್ಯ ಕಂಡಿರುವಂಥದ್ದು. ಬಸನಗೌಡ ಇದೀಗ ಥೇಟ್ ರೇಣುಕಾಸ್ವಾಮಿ ಮಾದರಿಯಲ್ಲಿಯೇ ಈ ಒಂದು ಡೆಡ್ಲಿ ಮರ್ಡರ್ ಆಗಿರುವಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ. ಬಳ್ಳಾರಿ ನಿವಾಸಿಯಾಗಿರುವಂತಹ ಬಸನಗೌಡ ಈಗ ಕೊಲೆಯಾಗಿರುವಂತಹ ವ್ಯಕ್ತಿ. ಶ್ವೇತಾ ಎಂಬಾಕೆಗೆ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದಂತೆ ಮೃತ ಬಸನಗೌಡ. ಇದೀಗ ದಂಪತಿಗಳಿಬ್ಬರೂ ಸೇರಿಕೊಂಡು ಈ ಒಂದು ಹತ್ಯೆ ಮಾಡಿರುವುದು ಅಂತ ಕೂಡ ಈಗ ಬಯಲಾಗಿರುವಂಥದ್ದು.
ಪೊಲೀಸರ ತನಿಖೆ ವೇಳೆ ಈ ಒಂದು ಅಂಶ ಬೆಳಕಿಗೆ ಬಂದಿದೆ. ಬಸನಗೌಡ ಅಣ್ಣನ ಜೊತೆ ಶ್ವೇತಾಳ ತಂಗಿಯ ಮದುವೆಯಾಗಿತ್ತು. ಕೆಲ ವರ್ಷಗಳ ಹಿಂದೆ ನಡೆದಿದ್ದ ಮದುವೆಯ ಕಾರ್ಯಕ್ರಮ. ಎರಡೂ ಕುಟುಂಬಗಳ ನಡುವೆ ಒಂದೊಳ್ಳೆ ಸಂಬಂಧ ಇದೆ. ಬಳಿಕ ಶ್ವೇತಾಳ ಸಂಪರ್ಕ ಮಾಡಿಕೊಂಡಿದ್ದಂತಹ ಬಸನಗೌಡ ಆಗಾಗ ಶ್ವೇತಾಳಿಗೆ ಹಾಯ್ ಬಾಯ್ ಅಂತ ಮೆಸೇಜ್ ಮಾಡ್ತಾ ಇದ್ನಂತೆ. ಇದಕ್ಕೆ ರಿಪ್ಲೈ ಬಾರದೇ ಇದ್ದಾಗ ಬಸನಗೌಡನಿಂದ ಅಸಲಿ ಆಟ ಶುರುವಾಗಿದೆ. ಅಶ್ಲೀಲ ಸಂದೇಶ ಜೊತೆಗೆ ಅಸಭ್ಯ ಫೋಟೋವನ್ನ ಕೂಡ ಫಾರ್ವರ್ಡ್ ಮಾಡ್ತಾ ಇದ್ದ ಆಕೆಯ ಮೊಬೈಲ್ಗೆ. 1 ವರ್ಷದಿಂದ ಕಿರುಕುಳ ಕೊಡ್ತಾ ಇದ್ದಂತೆ ಬಸನಗೌಡ. ಎಷ್ಟೇ ಹೇಳಿದ್ರೂ ಕೂಡ ಬದಲಾಗಿರ್ಲಿಲ್ವಂತೆ ಕೊಲೆಯಾದಂತಹ ವ್ಯಕ್ತಿ ಬಸನಗೌಡ. ಗಂಡ ಹಾಗೂ ಸಹೋದರನ ಜೊತೆ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಶ್ವೇತಾ. ವಿಷಯ ಗೊತ್ತಾಗ್ತಾ ಇದ್ದಂತೆ ರೊಚ್ಚಿಗೆದ್ದಂತಹ ಗಂಡ ಹಾಗೆ ಅಣ್ಣ ಬಸನಗೌಡಗೆ ನಿರ್ಜನ ಪ್ರದೇಶಕ್ಕೆ ಬರುವಂತೆ ಶ್ವೇತಾ ಕಾಲ್ ಮಾಡಿದ್ದಾರೆ. ಕೂಡಲೇ ಯಾರೂ ಇಲ್ಲದ ಜಾಗಕ್ಕೆ ಬಂದಿದ್ದಂತೆ ಬಸನಗೌಡ. ಈ ವೇಳೆ ಮೂವರಿಂದ ಕುತ್ತಿಗೆಗೆ ಹಗ್ಗ ಬಿಗಿದು ಕೊಲೆಯನ್ನ ಮಾಡಲಾಗಿದೆ. ದೂರದ ಕಾಲುವೆ ಪಕ್ಕದ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಬೆಂಕಿಯನ್ನ ಹಚ್ಚಿದ್ದಾರೆ. ಎಲ್ಎಲ್ಸಿ ಕಾಲುವೆ ಪಕ್ಕದಲ್ಲಿಯೇ ಅರ್ಧಂಬರ್ಧ ಬೆಂದಿದ್ದಂತಹ ದೇಹ. ಈ ಸಂಬಂಧ ಮೋಕಾ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಮೃತದೇಹದ ಹಿನ್ನೆಲೆ ಪತ್ತೆ ಹಚ್ಚಿದಾಗ ಈ ಒಂದು ಅಸಲಿ ಸತ್ಯ ಬಯಲಾಗಿದೆ. ಮೂವರನ್ನ ಬಂಧಿಸಿ ನ್ಯಾಯಾಂಗಕ್ಕೆ ಒಪ್ಪಿಸಿದ್ದಾರೆ ಪೊಲೀಸರು, ಬಳ್ಳಾರಿ ಪೊಲೀಸರು. ಬಸನಗೌಡ ಅಣ್ಣನ ಜೊತೆ ಶ್ವೇತಾಳ ತಂಗಿಯ ಮದುವೆಯಾಗಿತ್ತಂತೆ. ಕೆಲ ವರ್ಷಗಳ ಹಿಂದೆ ನಡೆದಿದ್ದಂತಹ ಮದುವೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ವೇತಾಳ ಪರಿಚಯ ಆಗಿದೆ. ಎರಡೂ ಕುಟುಂಬಗಳ ನಡುವೆ ಒಂದೊಳ್ಳೆಯ ಸಂಬಂಧ ಬೆಳೆದಿತ್ತು. ಬಳಿಕ ಶ್ವೇತಾಳ ಸಂಪರ್ಕವನ್ನ ಮಾಡಿಕೊಂಡಿದ್ದಂತಹ ಮೃತ ಬಸನಗೌಡ ಆಗಾಗ ಶ್ವೇತಾಳಿಗೆ ಹಾಯ್ ಬಾಯ್ ಅಂತ ಮೆಸೇಜ್ ಕೂಡ ಮಾಡ್ತಾ ಇದ್ದ. ಇದಕ್ಕೆ ಯಾವುದೇ ರಿಪ್ಲೈಯನ್ನ ಕೂಡ ಶ್ವೇತಾ ಮಾಡಿರಲಿಲ್ಲ. ಆಗ ಅಸಲಿ ಆಟ ಶುರುವಾಗಿರುವಂಥದ್ದು. ಅಶ್ಲೀಲ ಸಂದೇಶದ ಜೊತೆಗೆ ಅಸಭ್ಯ ಫೋಟೋವನ್ನ ಕೂಡ ಮೃತ ಬಸನಗೌಡ ಫಾರ್ವರ್ಡ್ ಮಾಡ್ತಾ ಇದ್ದಂತೆ. 1 ವರ್ಷದಿಂದ ಕಿರುಕುಳ ಕೊಡ್ತಾ ಇದ್ದಂತಹ ಬಸನಗೌಡ ಎಷ್ಟೇ ಹೇಳಿದ್ರೂ ಬದಲಾಗಿರ್ಲಿಲ್ವಂತೆ. ಈ ಒಂದು ಕಿರುಕುಳಕ್ಕೆ ಬೇಸತ್ತಂತಹ ಶ್ವೇತಾ ತನ್ನ ಗಂಡ ಹಾಗೆ ಅಣ್ಣನ ಬಳಿ ಹೇಳ್ಕೊಂಡಿದ್ದಾಳೆ ಈ ಒಂದು ಕಿರುಕುಳಕ್ಕೆ ಸಂಬಂಧಪಟ್ಟಂತೆ. ಆ ಕೂಡಲೇ ವಿಷಯ ಗೊತ್ತಾಗ್ತಾ ಇದ್ದಂತೆ ರೊಚ್ಚಿಗೆದ್ದಂತಹ ಗಂಡ ಹಾಗೆ ಅಣ್ಣ ಇಬ್ರು ಕೂಡ ಬಸನಗೌಡಗೆ ನಿರ್ಜನ ಪ್ರದೇಶಕ್ಕೆ ಬರುವಂತೆ ಶ್ವೇತಾ ಕಾಲ್ ಮಾಡಿದ್ದಾರೆ. ಜೊತೆಗೆ ಕೂಡಲೇ ಯಾರೂ ಇಲ್ಲದಂತಹ ಜಾಗಕ್ಕೆ ಬಂದಂತಹ ಬಸನಗೌಡ ಅವರನ್ನ ಈ ವೇಳೆ ಮೂವರು ಕೂಡ ಕುತ್ತಿಗೆಗೆ ಹಗ್ಗವನ್ನ ಬಿಗಿದು ಕೊಲೆಯನ್ನ ಮಾಡಿದ್ದಾರೆ. ಬಳಿಕ ಕಾಲುವೆ ಪಕ್ಕದ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಬೆಂಕಿಯನ್ನ ಹಚ್ಚಿದ್ದಾರೆ. ಮೃತದೇಹ ಅರ್ಧಂಬರ್ಧ ಬೆಂದು ಹೋಗಿತ್ತಂತೆ. ಈ ಸಂಬಂಧ ಮೋಕಾ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿತ್ತು. ಮೃತದೇಹ ಹಿನ್ನೆಲೆ ಪತ್ತೆ ಹಚ್ಚಿದಾಗ ಈ ಒಂದು ಅಸಲಿ ಸತ್ಯ ಬೆಳಕಿಗೆ ಬಂದಿದೆ. ಮೂವರನ್ನು ಕೂಡ ಈಗ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಥೇಟ್ ರೇಣುಕಾಸ್ವಾಮಿ ಮಾದರಿಯಲ್ಲಿಯೇ ಈಗ ಡೆಡ್ಲಿ ಮರ್ಡರ್ ಆಗಿರುವುದು ಮತ್ತೊಂದು. ಬಳ್ಳಾರಿ ಜಿಲ್ಲೆಯಲ್ಲಿ ಪಟ್ಟಣಗೆರೆ ಪರಾಕ್ರಮಿಗಳ ಕತೆ ಇನ್ನೂ ಮುಗ್ದಿಲ್ಲ. ಅಷ್ಟರಲ್ಲೇ ಈಗ ಮತ್ತೊಂದು ಹತ್ಯೆಯಾಗಿರುವಂಥದ್ದು. ಸೇಮ್ ಇಂತಹದ್ದೇ ಕತೆ, ಸ್ಕ್ರೀನ್ ಪ್ಲೇ ಜೊತೆಗೆ ಪಕ್ಕಾ ಪ್ಲಾನ್ ಕೂಡ ಆಗಿರುವಂಥದ್ದು. ಅಶ್ಲೀಲ ಮೆಸೇಜ್ ಮಾಡ್ತಿದ್ದವನಿಗೆ ಈಗ ನರಕ ತೋರಿಸಿದ್ದಾರೆ ಬಳ್ಳಾರಿಯಲ್ಲಿ ದಂಪತಿಗಳು. ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ಅಂತ ಪ್ಲಾನ್ ಮಾಡಿ ಕೊಲೆಯನ್ನ ಮಾಡಿದ್ದಾರೆ. ಖಾಸಗಿ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಿದ್ದ ಬಸನಗೌಡ ಈಗ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ನಿವಾಸಿಯಾಗಿರುವಂತಹ ಬಸನಗೌಡ ಕೊಲೆಯಾಗಿರುವಂತಹ ವ್ಯಕ್ತಿ ಶ್ವೇತಾ ಎಂಬಾಕೆಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡ್ತಾ ಇದ್ದಂತೆ. ಎಷ್ಟೇ ಹೇಳಿದ್ರೂ ಕೂಡ ಕೇಳ್ತಾ ಇರಲಿಲ್ವಂತೆ. ಜೊತೆಗೆ ಬೇಸತ್ತಂತಹ ಶ್ವೇತಾ ಈಗ ಗಂಡ ಹಾಗೆ ಅಣ್ಣನಿಗೆ ದೂರನ್ನ ನೀಡ್ತಾಳೆ. ಆ ವೇಳೆ ಅವರು ಮೂವರು ಕೂಡ ಸೇರ್ಕೊಂಡು ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಕೊಲೆಯನ್ನ ಮಾಡ್ತಾರೆ. ಬಳಿಕ ಮೃತದೇಹ ಅರ್ಧಂಬರ್ಧ ಬೆಂದು ಹೋಗಿತ್ತು. ಈ ಒಂದು ಮೃತದೇಹ ಪತ್ತೆಯಾದಾಗ ಒಂದು ಅಸಲಿ ಸತ್ಯ ಬಯಲಾಗಿದೆ. ಮೂವರನ್ನು ಕೂಡ ಈಗ ಪೊಲೀಸರು ಬಂಧಿಸಿ ನ್ಯಾಯಾಂಗಕ್ಕೆ ಒಪ್ಪಿಸಿದ್ದಾರೆ.